ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಫಿಶ್ ಕರಿನ ಮಾಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿರುತ್ತೆ ಈ ಫಿಶ್ ಕರಿ. ಮಾತ್ರ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಫಿಶ್ ಕರಿ. ಕೇರಳ ಸ್ಟೈಲ್ ಫಿಶ್ ಕರಿನ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಥರ ಇರುತ್ತೆ ಕೇರಳ ಸ್ಟೈಲು. ಇವಾಗ ನಾವು ಒಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಮಿಕ್ಸರ್ ಜಾರಿಗೆ 2 ಈರುಳ್ಳಿನ ಹಾಕ್ತಾ ಇದ್ದೀನಿ ದೊಡ್ಡ ಪೀಸಾಗಿ. ಅರ್ಧ ಬೌಲು ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ, 1 ಟೊಮೆಟೊ, 2 ಟೀ ಸ್ಪೂನಷ್ಟು ಜೀರಿಗೆ, ಕೊತ್ತಂಬರಿ, ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಇವಾಗ ರುಬ್ಬಿದ್ದಾಗಿದೆ, ಸಣ್ಣಗೆ ರುಬ್ಕೋಬೇಕು. ಇವಾಗ ನಾನು ಫಿಶನ್ನು ತೊಗೊಂಡಿದ್ದೀನಿ. ಇದು 1 kg ಫಿಶ್ ಇದೆ. ಇದರಲ್ಲಿ ನಾನು ಸಾರು ಮಾಡೋಕ್ಕೋಸ್ಕರ 4 ಪೀಸನ್ನು ತೊಗೋತಾ ಇದ್ದೀನಿ. ಇಷ್ಟು ಹುಣಸೆಹಣ್ಣಿನ ನೆನೆ ಇಟ್ಟಿದ್ದೀನಿ ನಾನು. ಇವಾಗ ಪಾತ್ರೆಗೆ ಎಣ್ಣೆನ ಹಾಕ್ತಾಯಿದ್ದೀನಿ. 2 ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ದೊಡ್ಡ ಸೈಜ್ ಇದೆ, ಟೀ ಸ್ಪೂನು. ಇವಾಗ ರುಬ್ಬಿಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ 3 ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್, ಅರಿಶಿನ, ಗರಂ ಮಸಾಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ನೋಡಿ. ಈ ರೀತಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇದರಲ್ಲಿರುವಂಥ ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಆದರೆ ಈರುಳ್ಳಿ ನಾವು ಹಸಿದನ್ನೇ ಹಾಕಿರ್ತೀವಿ, ಅದರಲ್ಲಿರುವಂಥ ಹಸಿ ಸ್ಮೆಲ್ಲು ಹೋಗಬೇಕು. ಈರುಳ್ಳಿ ಮತ್ತು ಟೊಮೆಟೊಲ್ಲಿರುವಂಥ ಹಸಿ ಸ್ಮೆಲ್ಲು ಅಲ್ಲಿ ತನ್ನ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಫ್ರೈ ಆದಿಂದ ಹುಣಸೆಹಣ್ಣು ರಸನ ಹಾಕ್ತಾಯಿದ್ದೀನಿ ನೋಡಿ. ಒಂದು 4 ರಿಂದ 5 ಟೀ ಸ್ಪೂನ್ ಆಗುತ್ತೆ ಇದು ಹುಣಸೆಹಣ್ಣು ರಸ. ತುಂಬಾ ಹಾಕಬಾರ್ದು, ತುಂಬ ಹುಳಿ ಹುಳಿ ಆಗುತ್ತೆ. ಸ್ವಲ್ಪ 4 ರಿಂದ 5 ಟೀ ಸ್ಪೂನಷ್ಟು ಹಾಕಿದ್ದೀನಿ ಹುಣಸೆಹಣ್ಣಿನ ರಸನ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರುಬ್ಕೊಂಡಿದ್ದ ಅಂತ ಜಾರಿಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಇದನ್ನು ಹುಳಿನ ಕುದಿಸ್ಕೋಬೇಕು. ಫಸ್ಟು 2 ರಿಂದ 3 ನಿಮಿಷ ಚೆನ್ನಾಗಿ ಹುಳಿನ ಕುದಿಸ್ಕೋಬೇಕು. ಆಗ ಮಾತ್ರ ಫಿಶ್ ಕರಿ ತುಂಬ ಚೆನ್ನಾಗುತ್ತೆ ನೋಡಿ. ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು. ಸ್ವಲ್ಪ ಇದಕ್ಕೆ ನೀರು ಹಾಕುವಾಗ ಸ್ವಲ್ಪ ಜಾಸ್ತಿನ ಹಾಕಿದರೆ ಕುದ್ದು ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾನು ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳಗೇನು ಬೇಡ. ಚೆನ್ನಾಗಿ ಇದನ್ನು 2 ರಿಂದ 3 ನಿಮಿಷ ಹುಳಿನ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಕುದ್ದಿದೆ ನೋಡಿ. ಇವಾಗ ಫಿಶ್ ಪೀಸನ್ನು ಹಾಕ್ತಾಯಿದ್ದೀನಿ ನೋಡಿ. ಕಟ್ ಮಾಡ್ಕೊಂಡಿರೋಂಥ ಪೀಸನ್ನು ಹಾಕ್ತಾಯಿದ್ದೀನಿ ನೋಡಿ. ನಾನು ತುಂಬ ಹಾಕ್ತಾಯಿಲ್ಲ ಸಾರಿಗೆ, ಉಳಿದಿರುವಂಥದ್ದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ಸಾರಿಗೆ ಕಡಿಮೆ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಇದನ್ನು ತುಂಬ ಕುದಿಸ್ಬಾರ್ದು. ಇದನ್ನು ಒಂದೇ ಕುದಿ ಅಂದರೆ 1 ನಿಮಿಷ ಅಷ್ಟೇ ಕುದಿಸ್ಕೋಬೇಕು, ತುಂಬ ಕುದಿಸ್ಬಾರ್ದು ನೋಡಿ. ಇದು ಒಂದು ತಲೆಯಲ್ಲಿ 2 ಭಾಗ ಮಾಡಿ ತೊಗೊಂಡಿರುವಂಥ ಫಿಶ್ ಇದು ಕಾಟ್ಲಾ ಫಿಶ್ಶು. ತುಂಬ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಜಾಸ್ತಿ ಕುದಿಸ್ಬಾರ್ದು. ಇದನ್ನು ಹಾಕಿ 1 ನಿಮಿಷ ಅಷ್ಟೇ ಕುದಿಸ್ಕೋಬೇಕು. ಇದನ್ನು ಜಾಸ್ತಿ ಏನು ಬೇಡ ನೋಡಿ. ರೀತಿ ಅದಕ್ಕೆ ಫಸ್ಟು ಹುಳಿನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಚೆನ್ನಾಗಿದನ್ನು ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ 1 ನಿಮಿಷ ಅಷ್ಟೇ ಕುದಿಸ್ಕೋಬೇಕು ಇದನ್ನು ನೋಡಿ. ಮಿಕ್ಸ್ ಮಾಡುವಾಗಲೇ ಪೀಸು ಕಟ್ ಆಗ್ತಾ ಇರುತ್ತೆ, ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ. ಈ ಥರ ತುಂಬ ಈಸಿ ಇದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕೇರಳ ಸ್ಟೈಲು ನೋಡಿ. ಈ ರೀತಿ ಚೆನ್ನಾಗಿ 1 ನಿಮಿಷ ಅಷ್ಟೇ ಕುದಿಸ್ಕೊಳ್ಳಿ. ಇವಾಗ ಕುದ್ದಿದ್ದಾಗಿದೆ ನೋಡಿ. ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಇದು ಚಪಾತಿಗೆ, ರೊಟ್ಟಿಗೆ ಸೂಪರಾಗಿರುತ್ತೆ. ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ ಕೇರಳ ಸ್ಟೈಲ್ ಫಿಶ್ ಕರಿನ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಿರ್ತಾರೆ, ಅಷ್ಟು ಚೆನ್ನಾಗಾಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಕೊಡಿ ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.